ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ಕ್ವಾಟ್ಲೆ ಕಿಚನ್ ಸೀಸನ್ 2ನ ಹೊಸ ಪ್ರೋಮೋದ ಬಗ್ಗೆ ಮಾತನಾಡೋಣ. ಈ ಪ್ರೋಮೋದಲ್ಲಿ ಎಲ್ಲರ ಗಮನ ಸೆಳೆದದ್ದು ಒಬ್ಬರೇ, ಅದು ರಕ್ಷಿತಾ ಶೆಟ್ಟಿ. ಪ್ರೋಮೋ ನೋಡಿದ ಪ್ರತಿಯೊಬ್ಬರ ಮುಖದಲ್ಲೂ ನಗು ಮೂಡಿಸುವಷ್ಟು ಮಜಾ, ಕಾಮಿಡಿ ಮತ್ತು ಕ್ಯೂಟ್ ಮೂಮೆಂಟ್ಸ್ಗಳು. ಹಾಗಾದರೆ ಈ ಪ್ರೋಮೋದಲ್ಲಿ ಏನಿತ್ತು, ಯಾಕೆ ರಕ್ಷಿತಾ ಶೆಟ್ಟಿ ಎಲ್ಲರ ಮನಸ್ಸನ್ನು ಗೆದ್ದರು? ಕೊನೆಯವರೆಗೂ ಈ ವಿಡಿಯೋದಲ್ಲಿ ನೋಡಿ. ಈ ವಾರದ ಟಾಸ್ಕ್ ನೋಡಿದರೆ ನಿಜಕ್ಕೂ ತುಂಬ ಯುನಿಕ್ ಆಗಿತ್ತು. ಸುಷ್ಮಾ ಮೇಡಮ್ ಒಂದು ಡಿಶ್ ಅಥವಾ ಒಂದು ಪದವನ್ನು ರಕ್ಷಿತಾಗೆ ಹೇಳುತ್ತಾರೆ, ಆದರೆ ರಕ್ಷಿತಾ ಅದನ್ನು ಬಾಯಿಯಿಂದ ಹೇಳಲು ಆಗುವುದಿಲ್ಲ. ಯಾಕೆಂದರೆ ಎದುರು ಇರುವ ಪ್ರಶಾಂತ್ ಅವರು ಹೆಡ್ಫೋನ್ ಹಾಕಿಕೊಂಡಿರುತ್ತಾರೆ. ಹಾಗಾಗಿ ಕೇವಲ ಆಕ್ಷನ್ ಮೂಲಕವೇ ಆ ಪದವನ್ನು ಅರ್ಥ ಮಾಡಿಸಬೇಕು. ಕೇಳಲು ಸುಲಭ ಅನ್ನಿಸಬಹುದು, ಆದರೆ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಅದರಲ್ಲೂ ಕಾಶ್ಮೀರಿ ಆಲೂ ಪರೋಟ ಅಂತ ದೊಡ್ಡ ಹೆಸರಿನ ಡಿಶ್ ಬಂದಾಗ ರಕ್ಷಿತಾ ಅವರ ಪರಿಸ್ಥಿತಿ ಹೇಗಿರಬಹುದು ಎಂದು ನೀವೇ ಊಹಿಸಿಕೊಳ್ಳಿ. ಇಲ್ಲಿಂದಲೇ ಶುರುವಾಗುತ್ತದೆ ನಿಜವಾದ ಎಂಟರ್ಟೈನ್ಮೆಂಟ್. ರಕ್ಷಿತಾ ಶೆಟ್ಟಿ ಒಂದೊಂದು ಆಕ್ಷನ್ ಮಾಡಿ, ಕೈ ಸನ್ನೆ ಮಾಡಿ, ಮುಖಭಾವ ಬದಲಾಯಿಸಿ, ನಗುತ್ತಾ ಕಂಗಾಲಾಗುತ್ತಾ ಪ್ರಶಾಂತ್ ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರಶಾಂತ್ ಮಾತ್ರ ಬೇರೆ ಬೇರೆ ಉತ್ತರಗಳನ್ನು ಹೇಳುತ್ತಲೇ ಇರುತ್ತಾರೆ. ರಕ್ಷಿತಾ ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಸರಿಯಾದ ಉತ್ತರ ಸಿಗುವುದೇ ಇಲ್ಲ. ಅದನ್ನು ನೋಡಿದರೆ ನಗುವುದನ್ನೇ ನಿಲ್ಲಿಸಲಾಗುತ್ತಿಲ್ಲ. ಆದರೂ ರಕ್ಷಿತಾ ಒಂದು ಕ್ಷಣವೂ ಕೈ ಚೆಲ್ಲದೆ ಮತ್ತೆ ಮತ್ತೆ ಪ್ರಯತ್ನ ಮಾಡುವುದು ಅವರ ಸ್ಪೋರ್ಟಿವ್ ಸ್ಪಿರಿಟ್ ಅನ್ನು ತೋರಿಸುತ್ತದೆ. ಅದರ ಮಧ್ಯೆ ರಕ್ಷಿತಾ ತುಂಬ ಮುಗ್ಧವಾಗಿ ನಾನು ಏನಾದರೂ ಕಮ್ಮಿ ಮಾಡಿದ್ದೀನಾ ಎಂದು ಕೇಳುವ ಕ್ಷಣ ನಿಜಕ್ಕೂ ಹೃದಯ ಮುಟ್ಟುತ್ತದೆ. ಸ್ಪರ್ಧೆ ಇದ್ದರೂ ಗೆಲ್ಲಬೇಕು ಎನ್ನುವ ಆಸೆ ಇದ್ದರೂ ಎಲ್ಲರಿಗೂ ಮನರಂಜನೆ ನೀಡಬೇಕು ಎನ್ನುವ ಪ್ರಯತ್ನ ಅವರ ಪ್ರತಿಯೊಂದು ಎಕ್ಸ್ಪ್ರೆಷನ್ನಲ್ಲಿ ಕಾಣಿಸುತ್ತದೆ. ಇದೇ ಕಾರಣಕ್ಕೆ ಅವರನ್ನು ಇಷ್ಟಪಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮನ್ನು ಯಾರಾದರೂ ಮಾತನಾಡದೆ ಕೇವಲ ಆಕ್ಷನ್ ಮೂಲಕ ಕಾಶ್ಮೀರಿ ಆಲೂ ಪರೋಟ ಹೇಳಿ ಅಂದರೆ ನಿಮಗೆ ಸಾಧ್ಯವಾಗುತ್ತದಾ? ಬಹುಶಃ ನಮ್ಮಲ್ಲಿ ಹಲವರು ಮೊದಲು 2 ನಿಮಿಷದಲ್ಲೇ ಕೈ ಎತ್ತಿ ಬಿಡುತ್ತಾರೆ. ಆದರೆ ರಕ್ಷಿತಾ ಮಾತ್ರ ನಗುತ್ತಾ ಸೋಲದೆ ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತಾರೆ. ಇದೇ ಅವರ ವಿಶೇಷತೆ. ಇದೇ ಅವರನ್ನು ಉಳಿದವರಿಗಿಂತ ವಿಭಿನ್ನವಾಗಿಸುತ್ತದೆ. ರಕ್ಷಿತಾ ಶೆಟ್ಟಿಯ ಬಗ್ಗೆ ನಮಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾಗುವ ವಿಷಯ ಎಂದರೆ ಅವರ ಮಾತಿನ ಸರಳತೆ ಮತ್ತು ಮುಗ್ಧತೆ. ಕ್ಯಾಮರಾ ಮುಂದೆ ಎಂದಿಗೂ ಕೃತಕವಾಗಿ ಕಾಣಿಸಿಕೊಂಡವರಲ್ಲ. ಯಾವ ಕಾರ್ಯಕ್ರಮವಾಗಲಿ, ಯೂಟ್ಯೂಬ್ ವಿಡಿಯೋವಾಗಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ, ಎಲ್ಲೆಡೆ ಒಂದೇ ರೀತಿಯ ನೈಸರ್ಗಿಕ ವ್ಯಕ್ತಿತ್ವವನ್ನು ನಾವು ನೋಡುತ್ತೇವೆ. ಈ ಪ್ರೋಮೋಗೆ ಬಂದಿರುವ ಕಾಮೆಂಟ್ಸ್ಗಳನ್ನು ನೋಡಿದರೆ ರಕ್ಷಿತಾ ಅವರ ಮೇಲಿನ ಅಭಿಮಾನ ಎಷ್ಟಿದೆ ಎನ್ನುವುದು ಗೊತ್ತಾಗುತ್ತದೆ. ರಕ್ಷಿತಾ ಇದ್ದ ಕಡೆ ಎಂಟರ್ಟೈನ್ಮೆಂಟ್ ಪಕ್ಕ. ಕ್ವಾಟ್ಲೆಗೆ ಕ್ವಾಟ್ಲೆ ಕೊಡೋದು ರಕ್ಷಿತಾ ಮಾತ್ರ. ರಕ್ಷಿತಾ ಪ್ರೋಮೋನ ಹೈಲೈಟ್ ಎನ್ನುವಂಥ ಸಾವಿರಾರು ಕಾಮೆಂಟ್ಸ್ಗಳು ಕಾಣಿಸುತ್ತವೆ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಪ್ರಶಂಸೆ ಮತ್ತೇನಿರಬೇಕು? ನಮ್ಮ ಅನಿಸಿಕೆಯಲ್ಲಿ ಕ್ವಾಟ್ಲೆ ಕಿಚನ್ ಯಶಸ್ಸಿನ ಒಂದು ಪ್ರಮುಖ ಕಾರಣವೇ ಈ ರೀತಿಯ ಹೊಸ ಹೊಸ ಕಾನ್ಸೆಪ್ಟ್ಗಳು. ಪ್ರತಿ ವಾರವೂ ವಿಭಿನ್ನ ಆಟ, ಹೊಸ ಸವಾಲು, ಅದಕ್ಕೆ ಸ್ಪರ್ಧಿಗಳ ನೈಸರ್ಗಿಕ ಪ್ರತಿಕ್ರಿಯೆ, ಇವೆಲ್ಲ ಸೇರಿ ಕಾರ್ಯಕ್ರಮವನ್ನು ಇನ್ನಷ್ಟು ಮನರಂಜನಾತ್ಮಕವಾಗಿಸುತ್ತವೆ. ಅದರಲ್ಲೂ ರಕ್ಷಿತಾ, ಓಂ ಪ್ರಕಾಶ್, ತುಕಾಲಿ ಸಂತೋಷ್, ಸೂರಜ್ ಅವರಂತಹ ಕಲಾವಿದರು ಇದ್ದಾಗ ನಗು ಖಂಡಿತ. ಈ ವಾರದ ಪ್ರೋಮೋದಲ್ಲಿ ನಮ್ಮ ಫೇವ್ರೆಟ್ ಕ್ಷಣ ಯಾವುದು ಎಂದರೆ ರಕ್ಷಿತಾ ಸುಸ್ತಾಗುವಷ್ಟರ ಮಟ್ಟಿಗೆ ಆಕ್ಷನ್ ಮಾಡುತ್ತಾ ಇದ್ದರೂ ನಾನು ಬಿಡಲ್ಲ ಅನ್ನೋ ಹಠದಿಂದ ಮತ್ತೆ ಮತ್ತೆ ಪ್ರಯತ್ನಿಸುತ್ತಿರುವ ದೃಶ್ಯ. ಆ ನಗು, ಆ ಮುಗ್ಧತೆ, ಆ ಎನರ್ಜಿ ಇವೆಲ್ಲ ಸೇರಿ ಈ ಪ್ರೋಮೋವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡಿದೆ. ಅವರ ಅಭಿನಯ ನೋಡಿದರೆ ಇದು ಕೇವಲ ಒಂದು ಆಟ ಅಲ್ಲ, ಪ್ರೇಕ್ಷಕರಿಗೆ ಖುಷಿ ಕೊಡಬೇಕು ಎನ್ನುವ ನಿಜವಾದ ಪ್ರಯತ್ನ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ವಾರ ಕ್ವಾಟ್ಲೆ ಕಿಚನ್ ಪ್ರೋಮೋ ಹೇಗನಿಸಿತು? ರಕ್ಷಿತಾ ಶೆಟ್ಟಿ ಮಾಡಿದ ಆಕ್ಷನ್ಗಳಲ್ಲಿ ನಿಮಗೆ ಯಾವ ಕ್ಷಣ ಹೆಚ್ಚು ಇಷ್ಟವಾಯಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.